ವ್ಲಾಗ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತೇನಪ್ಪ ಸ್ಪೆಷಲ್ ಅಂತಂದರೆ, ಇವತ್ತು ಶನಿವಾರ ಅಂತಂದರೆ ಶ್ರಾವಣ ಶನಿವಾರ. ಇದು ಶ್ರಾವಣ ಶನಿವಾರದ ಕಡೆಯ ಶನಿವಾರ ಆಗಿರೋದ್ರಿಂದ ಇವತ್ತು ಶನ್ಮಾತ್ಮನ ಗುಡಿಗೆ ಹೋಗಬೇಕಿತ್ತು. ಯಾಕಂತಂದರೆ ಇಷ್ಟು ದಿನ ಶ್ರಾವಣದಲ್ಲಿ ಚಿಕನ್ ಮಟನ್ ಏನು ತಿಂದಿರಲಿಲ್ಲ. ಯಾಕೆಂದರೆ ಶ್ರಾವಣದಲ್ಲಿ ನಾವು ತಿನ್ನೋಲ್ಲ, ಅದಕ್ಕೋಸ್ಕರ ಅಷ್ಟೇ. ಈ ಶನ್ಮಾತ್ಮನ ದೇವಸ್ಥಾನ ಫಸ್ಟ್ನೇ ಶ್ರಾವಣ ಶನಿವಾರದಲ್ಲೂ ಶನ್ಮಾತ್ಮನ ದೇವಸ್ಥಾನಕ್ಕೆ ಹೋಗಿದೆ, ಮತ್ತು ಲಾಸ್ಟ್ನೇ ಶ್ರಾವಣ ಶನಿವಾರದಲ್ಲೂ ಶನ್ಮಾತ್ಮನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇತ್ತು. ಹಾಗೆಯೇ ಇದೇನು ಜಾಸ್ತಿ ದೂರ ಇಲ್ಲ, ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಇರೋದು. ಅದು ಅಂದರೆ ನಮ್ಮ ಮನೆಯಿಂದ 1.5 ಕಿಲೋಮೀಟರ್ ದೂರದಲ್ಲಿದೆ ಈ ದೇವಸ್ಥಾನ, ಶನ್ಮಾತ್ಮನ ದೇವಸ್ಥಾನ. ಇದಿರೋದು ಮಾಗಡಿ ರೋಡ್ ಟೋಲ್ ಗೇಟಲ್ಲಿ. ಇದು ಲೊಕೇಟ್ ಆಗಿರೋದು ಹೊಸಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ನಿಯರ್ ಲೊಕೇಟ್ ಆಗಿದೆ. ಹಾಗೆಯೇ ನಡ್ಕೊಂಬಂದೆ ಇಲ್ಲಿ ನೋಡಿದ್ರೆ ಟ್ರಾಫಿಕ್ಕು ಸಿಕ್ಕಾಪಟ್ಟೆ ಇದೆ. ಹಾಗೆಯೇ ಇಲ್ಲೆಲ್ಲ ಪ್ರದಕ್ಷಿಣೆ ಆಗ್ತಾಯಿದ್ರು. ಅದನ್ನೆಲ್ಲ ನೋಡ್ಬಿಟ್ಟು ಸ್ಲಿಪ್ಪರ್ ಸೈಡ್ ಬಿಟ್ಬಿಟ್ಟು ಕಾಲು ತೊಳ್ಕೊಂಡು ಕ್ಯೂ ಅಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪನೇ ಕ್ಯೂ ಇರೋದು ಅಂತ ಹೇಳ್ಬಿಟ್ಟು ಬ್ಯಾರಕೇಟ್ ಹತ್ರ ತಿರ್ಕೊಂಡು ಹೋದೆ. ಅಣ್ಣ ಅಲ್ಲಿ ತಿರ್ಕೊಂಬಿಡ ಕಣಪ್ಪ, ಮುಂದೆ ಕ್ಯೂ ತುಂಬ ಜಾಸ್ತಿ ದೊಡ್ಡದಿದೆ, ಅಲ್ಲಿ ಅಂತ ಹೇಳ್ಬಿಟ್ಟು ಹಾಗೆ ಹೂವು ಮರ್ತಿದ್ರು. ಹೂವನ್ನೆಲ್ಲ ಎತ್ಕೊಂಡು ದೇವಸ್ಥಾನದೊಳಗಡೆ ಹೋಗೋಣ ಅಂತ ಎಂಟರ್ ಆಗೋಣ ಅಂತ ಹೋದೆ. ಅದನ್ನು ನೋಡಿದ್ರೆ ಮತ್ತೆ ನೆಕ್ಸ್ಟ್ ತಿರ್ಗಾ ಮತ್ತೆ ಅಲ್ಲಿ ಕಾಲು ತೊಳ್ಕೊತಾ ಇದ್ದಾರೆ. ಮತ್ತೆ 2 ಸಲ ತೊಳ್ಕೊಬೇಕು ಅಂತೇಳಿ ನಾನು ತೊಳ್ಕೊಂಬಿಟ್ಟು ಅವ್ರ ತಗನೆ ಒಳಗಡೆ ಎಂಟರ್ ಆದರೆ ಇಲ್ಲಿ ಸೈಡಲ್ಲಿ ಒಂದು ದೇವರಿತ್ತು, ಚಿಕ್ಕದೊಂದು ಮೂರ್ತಿ ನಿಲ್ಲಿಸಿದ್ರು. ಆ ಮೂರ್ತಿಗೆ ಪೂಜೆ ಮಾಡ್ತಾಯಿದ್ರು. ನಾನು ಅಲ್ಲಿ ಕೈ ಮುಕ್ಕೊಂಬಿಟ್ಟು ನೆಕ್ಸ್ಟ್ ಒಳಗಡೆ ಎಂಟರ್ ಆದೆ. ಆ ಮೂರ್ತಿ ಕೈ ಮುಕ್ಕೊಂಬಿಟ್ಟು ನೆಕ್ಸ್ಟ್ ಒಳಗಡೆ ಎಂಟರ್ ಆಗಿ ನೆಕ್ಸ್ಟ್ ಹಂಗೆ ಪ್ರದಕ್ಷಿಣೆ ಆಗ್ತಾ ದೇವಸ್ಥಾನದೊಳಗಡೆ ಅಂದರೆ ಮೇನ್ ದೇವಸ್ಥಾನದೊಳಗಡೆ ಎಂಟರ್ ಆಗಬೇಕು. ಮೇನ್ ದೇವಸ್ಥಾನ ಇರೋದು ಅಲ್ಲೇ ಶನ್ಮಾತ್ಮ ಮೇನ್ ದೇವಸ್ಥಾನ ಇರೋದು ಇದು ಚಿಕ್ಕದು ಪಕ್ಕದಲ್ಲೇ ಮಾಡಿದ್ದಾರೆ. ಇದನ್ನು ಒಂದೇ ದೇವಸ್ಥಾನದೊಳಗಡೆ 2 ದೇವರು ಮಾಡಿದ್ದಾರೆ. ಹಾಗೆಯೇ ಇದನ್ನೆಲ್ಲ ಮುಗಿಸ್ಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಮುಗಿಸ್ಕೊಂಡು ನಾನು ದೇವಸ್ಥಾನದೊಳಗಡೆ ಎಂಟರ್ ಆದೆ. ದೇವಸ್ಥಾನ ಒಳಗಡೆ ಎಂಟರ್ ಆಗ್ತಿದ್ದಂಗೆ ನೋಡಿದ್ರೆ ಇಲ್ಲಿ ಫುಲ್ಲು ಅಲಂಕಾರ ಮಾಡಿದ್ದಾರೆ. ಅಂದರೆ ಸಿಕ್ಕಾಪಟ್ಟೆ ಎಲ್ಲ ಎಂದಿನ ಶನಿವಾರದಂತೆ ಅದಕ್ಕಿಂತ ಜಾಸ್ತಿ ಅಲಂಕಾರ ಮಾಡಿದ್ದಾರೆ. ಯಾಕೆಂತಂದರೆ ಇವತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಅಲಂಕಾರ ಮಾಡಿದ್ದಾರೆ. ದೇವಸ್ಥಾನ ನೋಡೋಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾಯಿತ್ತು. ಹಾಗೆಯೇ ಒಳಗಡೆ ಹೋಗ್ತಾ ಅದೊಂದು ಸ್ವಲ್ಪ ಎಲ್ಲ ವೀಡಿಯೋ ಕವರ್ ಮಾಡ್ಕೊಂಡು ನೋಡ್ತಾ, ಹಾಗೆಯೇ ಇಲ್ಲಿ ಸೈಡಲ್ಲಿ ಅಂದರೆ ಪಕ್ಕದಲ್ಲಿ ಶನ್ಮಾತ್ಮನ ದೇವಸ್ಥಾನದ ಪಕ್ಕದಲ್ಲಿ ಗರ್ಭಗುಡಿ ಪಕ್ಕದಲ್ಲಿ ಮತ್ತು ಗಣೇಶನ ವಿಗ್ರಹ ಇತ್ತು. ಆ ಗಣೇಶನಿಗೆ ಬಸ್ಗೆ ಹೊಡ್ಕೊಂಡು ನನ್ನ ತಪ್ಪನ್ನೆಲ್ಲ ಪರಿಹರಿಸಪ್ಪ ಅಂತ ಹೇಳ್ಬಿಟ್ಟು, ನಾನೇನೇ ತಪ್ಪು ಮಾಡಿದ್ರು ಅದನ್ನೆಲ್ಲ ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಪ್ಪ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಶನ್ಮಾತ್ಮ ಅಂದರೆ ಇಲ್ಲಿ ಮೇನ್ ಅದೇ ದೇವರಲ್ವ, ಇದು ಶನ್ಮಾತ್ಮ ಗುಡಿಯಾಗಿರೋದ್ರಿಂದ ನೆಕ್ಸ್ಟ್ ಶನ್ಮಾತ್ಮನ ಹತ್ರ ಹೋದ್ವಿ. ನೋಡಿ ಇದು ಗಣೇಶನ ವಿಗ್ರಹ, ಹಾಗೆ ಶನ್ಮಾತ್ಮನ ವಿಗ್ರಹ ಇದು. ಹಾಗೆ ಇಲ್ಲಿ ಹೋಗ್ತಾ ಉಂಡಿಗೆ ಒಂದು 5 ರೂಪೀಸ್ ದುಡ್ಡು ಹಾಕ್ಬಿಟ್ಟು ನೆಕ್ಸ್ಟು ಇಲ್ಲಿ ಮತ್ತೆ ತಿರ್ಗಾ ನೋಡಿ ಇಲ್ಲಿ ಶನ್ಮಾತ್ಮಂದು ವಿಗ್ರಹ ಇಟ್ಟಿದ್ದಾರೆ. ಮತ್ತು ಇದು ಅಂದರೆ ಇದರಲ್ಲಿ ಒಂದು ಅಂಬಾರಿ ಥರ ಮಾಡಿಬಿಟ್ಟು ಅದರೊಳಗಡೆ ಇಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಕೈ ಮುಖಂತ ಹಾಗೆ ಮುಂದೆ ಬರ್ತಾ ಇದೆ. ಮುಂದೆ ಬರಬೇಕಾದ್ರೆ ಇಲ್ಲಿ